ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಜೊತೆ ಭಾಗಿಯಾಗಿದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಭಾರತಾಂಬೆಗೆ ನಮಿಸುತ್ತಾ, ಜಯ ಜಯ ಅಂಬೆ ಜಯ ಜಗದಂಬೆ ಜಯ ಭಾರತಾಂಬೆ. ಜಯ ಜಯ ಅಂಬೆ ಜಯ ಜಗದಂಬೆ ಜಯ ಭಾರತಾಂಬೆ. ವಿಜಯವ ಪಡೆದ ನಿನ್ನ ಮಕ್ಕಳಿಗೆ ಜಯ ಜಯ ಜಯವೆಂಬೆ. ವಿಜಯವ ಪಡೆದ ನಿನ್ನ ಮಕ್ಕಳಿಗೆ ಜಯ ಜಯ ಜಯವೆಂಬೆ. ಪರಾತಂತ್ರದಿ ಮುಕ್ತಿಯ ಪಡೆದ ಧನ್ಯಳು ನೀನೆಂಬೆ. ಪರಾತಂತ್ರದಿ ಮುಕ್ತಿಯ ಪಡೆದ ಧನ್ಯಳು ನೀನೆಂಬೆ. ಸ್ವಾತಂತ್ರ್ಯದ ಸಡಗರದಲ್ಲಿ ಶರಣು ಶರಣೆಂಬೆ. ತಾಯಿ ಜಗದಂಬೆ ಜಯ ಭಾರತಾಂಬೆ. ತಾಯಿ ಜಗದಂಬೆ ಜಯ ಭಾರತಾಂಬೆ. ಶರಣು ಶರಣೆಂಬೆ ಜಯ ಭಾರತಾಂಬೆ. ಶರಣು ಶರಣೆಂಬೆ. ಮತ್ತೊಮ್ಮೆ ಭಾರತಾಂಬೆಯ ಚರಣಾರವಿಂದಕ್ಕೆ ನಮಿಸುತ್ತಾ ಈ ನಮ್ಮ ಕಥೆಯನ್ನ ಪ್ರಾರಂಭಿಸೋಣ. ಗುರುಗಳೇ ಈ ದಿನ ಯಾವ ಕತೆ ಹೇಳ್ತೀರಿ? ಈ ಸ್ವಾತಂತ್ರ್ಯೋತ್ಸವದ ಸಡಗರದಲ್ಲಿ ನಾವು ಈ ದಿನ ಹರಿಕತೆ ಅಲ್ಲಲ್ಲ ನಾರೀ ಕಥೆಯನ್ನ ಹೇಳ್ತೇನೆ. ಗುರುಗಳೇ, ನೀವು ಮಾರ್ಕಂಡೇಯ ಪುರಾಣ, ನಾರದ ಪುರಾಣ, ಬೇಡರ ಕಣ್ಣಪ್ಪ, ಶಿವಪುರಾಣ ಅಂತೀರಲ್ಲ. ಆದರೆ ಈಗ ನೋಡಪ್ಪ ಶಿಷ್ಯ, ಈ ದಿನ ನಾವು ಈ ಭರತಖಂಡದ ಸ್ತ್ರೀ ಶಕ್ತಿಯ ಕುರಿತು ಹೇಳೋಣ. ಎಲ್ಲಿ ನೋಡಿದ್ರೂ ಅವರದೇ ಸುದ್ದಿ. ಈ ದಿನ ನಾವು ನಮ್ಮ ದೇಶದ ಸ್ತ್ರೀ ಶಕ್ತಿಯನ್ನೇ ಕುರಿತು ಹೇಳೋಣ. ಇಲ್ಲಿ ಸೇರಿರುವ ಪುರುಷರೇ ಪುರುಷಿಯರೇ, ನಿಮಗೆಲ್ಲ ಈ ದಿನ ನರಿಕತೆಗೆ ಸ್ವಾಗತ ಸುಸ್ವಾಗತ. ಅಸಂಬದ್ಧ ಪ್ರಲಾಪಿ, ಅದು ನರಿಕತೆಯಲ್ವೋ ಪುಣ್ಯಾತ್ಮ, ನಾರೀ ಕಥೆ. ಹೌದು, ನಾವು ಈ ನಾರೀ ಕತೆ ಹೇಳೋಣ. ಮೆರವಪುರದಳು ಪಿರಿದ ಪವನಿಸಿದ ಭರತ ಭೂಮಿಯ ಪುಣ್ಯ ನೆಲ. ಮೆರವಪುರದಳು ಪಿರಿದ ಪವನಿಸಿದ ಭರತ ಭೂಮಿಯ ಪುಣ್ಯ ನೆಲ. ಜನಿಸಿದ ವೀರ ನಾರಿಯ ಕಥೆಯನ್ನು ಹೇಳುವೆ ನಿಮಗೆಲ್ಲ. ಅದುವೇ ಈ ನಾರಿ ಕಥೆಯ, ಅದುವೇ ಈ ನಾರಿ ಕಥೆಯ. ಈ ಭರತಖಂಡದಲ್ಲಿ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಜನಿಸಿದ ಎಷ್ಟೋ ವೀರಮಾತೆಯರು ನಾವು ಅಬಲೆಯರಲ್ಲ ಸಬಲೆಯರು ಎಂಬುದನ್ನು ತೋರಿಸಿ ಹೋಗಿದ್ದಾರೆ. ಹೌದು ಗುರುಗಳೇ, ಅವರ ಕೈ ರುಚಿಯನ್ನು ತೋರಿಸಿದ್ದಾರೆ. ಕೈ ರುಚಿ ಅಂದರೆ ಕೇವಲ ಅಡುಗೆ ಮಾಡುವುದಲ್ಲ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಹೌದೌದು, ಈ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಕರ್ನಾಟಕ ಎಂಬ ನಾಡು. ಆ ನಾಡಿನಲ್ಲಿ ಒಂದು ಗೇರುಸೊಪ್ಪೆ ಎಂಬುದೊಂದು ಊರು. ಅಲ್ಲಿ ಮೆರೆದ ವೀರನಾರಿಯೇ ನಮ್ಮ ಚೆನ್ನಭೈರಾದೇವಿ. ಕರಿಮೆಣಸು ಬೇಕಾ ಕರಿಮೆಣಸು? ಗುರುಗಳೇ ಮೆಣಸಿನ ಕಾಳು ನಿಮಗೆ
ನಿಮ್ಮ ಸ್ವರಕ್ಕೆ ಹೊಂದುತ್ತದೆ. ಅದು ನಮ್ಮ ಕಥೆಯಲ್ಲಿ ಬರೋ ಮೆಣಸಿನ ಕಾಳು. ಹಾಗಾದರೆ ಕಥೆಯ ಪಾತ್ರಧಾರಿಗಳೆಲ್ಲ ಮಾತಾಡ್ತಾರಾ? ಗುರುಗಳೇ, ಹಾಗಾದರೆ ನಾವು? ಏಯ್, ನೀವು ಇರ್ತೀರಾ? ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ರೋಜಾರಿಯನ್ನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ಇನ್ನು ಕಪ್ಪ ಕೊಡಲು ಈ ನೆಲ ಅವರಪ್ಪನದ್ದಲ್ಲ. ಮಂತ್ರಿಗಳೇ, ಯುದ್ಧಕ್ಕೆ ಸಿದ್ಧವಾಗಲಿ. ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ನೀರಿನಿಂದ ಹೊರಗೆಳೆದು ಸದೆ ಬಡಿಯೋಣ. ಹೀಗೆ ಚೆನ್ನಭೈರಾದೇವಿ ಕತ್ತಿ ಹಿಡಿದು ಕಟ 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 ಎನ್ನುತ್ತ ಹಲ್ಲು ಕಡಿಯುತ್ತಾ ಬಂದಳು ನೋಡಿ. ಕಟ 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 ಎನ್ನುತ್ತ ಹಲ್ಲು ಕಡಿಯುತ್ತಾ ಬಂದಳು ನೋಡಿ. ಶತ್ರುಗಳನ್ನು ಗಡಗಡ ನಡುಗಿಸಿ ನಿಂತಳು ಕರಿಮೆಣಸಿನ ರಾಣಿ. ಶತ್ರುಗಳನ್ನು ಗಡಗಡ ನಡುಗಿಸಿ ನಿಂತಳು ಕರಿಮೆಣಸಿನ ರಾಣಿ. ಬೇರು ಸೊಪ್ಪೆಯಲ್ಲಿ ಸಾಳುವ ವಂಶವನ್ನು ಮೆರೆಸಿದ ದೇವಿ ಅವಳೇ ಚೆನ್ನಭೈರಾದೇವಿ, ಅವಳೇ ಚೆನ್ನಭೈರಾದೇವಿ. ನಮ್ಮ ಚೆನ್ನಭೈರಾದೇವಿ ಪೋರ್ಚುಗೀಸರ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ದಳು. ಗುರುಗಳೇ, ಭೈರಾದೇವಿ ಅಬ್ಬರ ನೋಡಿ ನಮ್ಮ ಮೈಯೆಲ್ಲ ಗಡಗಡ ನಡುಗ್ತಾ ಇದೆ. ನನ್ನ ಕಾಲು ಅಲ್ಲಾಡ್ತಾ ಇದೆ ಗುರುಗಳೇ. ಗುರುಗಳೇ, ಓಡಿ ಓಡಿ, ಬೆಂಕಿ ಬೆಂಕಿ. ಏಯ್, ಅದು ಬೆಂಕಿ ಅಲ್ರೋ, ನಮ್ಮ ಅಬ್ಬಕ್ಕನ ಸೈನಿಕರು. ಹೌದಾ ಗುರುಗಳೇ? ನೋಡು ನೋಡು, ಅಬ್ಬಕ್ಕನ ರಣಚಂಡಿ ರೂಪ. ಹೇ ಬಿಳಿಯ ಪೋರ್ಚುಗೀಸರೇ, ನೀವೆಂದಿಗೂ ನಮ್ಮ ದೇಶದ ಸಂಪತ್ತನ್ನು ಮತ್ತು ನಮ್ಮನ್ನು ಆಳಲಾರಿರಿ. ಆಳಲು ನಾನು ಬಿಡುವುದಿಲ್ಲ. ನಿಮ್ಮ ರುಂಡಗಳನ್ನು ಚಂಡಾಡಿ ಅದನ್ನು ನನ್ನ ಮಾಲೆಯಾಗಿ ಧರಿಸುತ್ತೇನೆ. ಹುಷಾರ್! ಈ ಕನ್ನಡ ತಾಯ ವೀರ ಕಟಾರಿಯು ಆ ಪೋರ್ಚುಗೀಸರ ನೆತ್ತರದಿಂದ ರಣದೇವತೆಗೆ ಅಭಿಷೇಕ ಮಾಡುವೆ. ಇದು ಈ ಕನ್ನಡಾಂಬೆಯ ಮೇಲಾಣೆ, ಉಲ್ಲಾಳದ ಮಣ್ಣಿನಾಣೆ. ಸೈನಿಕರೇ, ಇದು ಉಲ್ಲಾಳದ ಮಾನದ ಪ್ರಶ್ನೆ, ಸ್ವಾತಂತ್ರ್ಯದ ಪ್ರಶ್ನೆ. ನಮ್ಮ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರುವವರೆಗೂ ಹೋರಾಡೋಣ. ಪರಕೀಯರ ದಬ್ಬಾಳಿಕೆಯಿಂದ ಉಲ್ಲಾಳವನ್ನು ರಕ್ಷಿಸೋಣ. ಜೈ ಸೋಮೇಶ್ವರ, ಜೈ ಉಲ್ಲಾಳ. ರಣಚಂಡಿಯಾದ ಅಬ್ಬಕ್ಕ ಪೋರ್ಚುಗೀಸರ ಮೇಲೆ ರಣಭೇರಿಯನ್ನ ಬಾರಿಸಿದಳು. ಅಬ್ಬರಿಸುಲತಾನ್ ಬೊಬ್ಬಿರಿಯುತ್ತಲಿ ಬಂದಳ ನೋಡಬ್ಬಕ್ಕ. ಅಬ್ಬರಿಸುಲತಾನ್ ಬೊಬ್ಬಿರಿಯುತ್ತಲಿ ಬಂದಳ ನೋಡಬ್ಬಕ್ಕ. ಉಳ್ಳೂರು ಜನತೆಗೆ ರಕ್ಷೆ ನೀಡಿದ ಕರಾವಳಿಗೆ ಸರಿ ನಮ್ಮಕ್ಕ. ಉಳ್ಳೂರು ಜನತೆಗೆ ರಕ್ಷೆ ನೀಡಿದ ಕರಾವಳಿಗೆ ಸರಿ ನಮ್ಮಕ್ಕ. ಅವಳೇ ರಾಣಿ ಅಬ್ಬಕ್ಕ, ಅವಳೇ ರಾಣಿ ಅಬ್ಬಕ್ಕ. ಈ ಅಬ್ಬಬ್ಬ ಗುರುಗಳೇ, ಅಬ್ಬಕ್ಕನ ಹೋರಾಟ ಅಂದ್ರೆ ಇಂದು ಒಬ್ಬಟ್ಟು ತೊಟ್ಟ ಜನರಿಗೆಲ್ಲ ಆದರ್ಶ ಆಗಿದ್ದಾಳೆ. ಲೋ, ಇಂದು ಒಬ್ಬಟ್ಟು ತಟ್ಟಲ್ವೋ? ಎಲ್ಲ ಅಂಗಡಿಯಿಂದಾನೇ ತರ್ತಾರೆ. ಇನ್ನು ಯುದ್ಧ ಮಾಡೋ ಮಾತೆಲ್ಲಿಂದ ಬಂತು? ಶಿಷ್ಯ, ಇವಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ. ಇವಳಿಗೆ ನಮ್ಮ ನಮಸ್ಕಾರಗಳು. ಗುರುಗಳೇ, ನಿಮ್ಮ ಮನೆಯಲ್ಲಿ ಭತ್ತ ಕುಟ್ಟೋದೇನಾದ್ರೂ ಇದೆಯಾ? ಅದಕ್ಕೆ ನೀವಿದ್ದೀರಲ್ಲ, ಅಲ್ಲಿ ನೋಡಿ ಗುರುಗಳೇ. ಓ, ಅವಳೇ ನಮ್ಮ ಓಬವ್ವ. ಹೈದರಾಲಿಯ ಸೊಕ್ಕನು ಮುರಿದ ಚಿತ್ರದುರ್ಗದ ನಮ್ಮವ್ವ. ಹೈದರಾಲಿಯ ಸೊಕ್ಕನು ಮುರಿದ ಚಿತ್ರದುರ್ಗದ ನಮ್ಮವ್ವ. ಒನಕೆಯ ಹಿಡಿದು ವೈರಿಯ ಸೀಳಿದ ನಮ್ಮಿ ಓಬವ್ವ. ಒನಕೆಯ ಹಿಡಿದು ವೈರಿಯ ಸೀಳಿದ ನಮ್ಮಿ ಓಬವ್ವ. ಅವಳೇ ಒನಕೆಯ ಓಬವ್ವ, ನಮ್ಮ ವೀರ ಮಾತೆ ಅವ್ವ. ಅವಳೇ ಒನಕೆಯ ಓಬವ್ವ, ನಮ್ಮ ವೀರ ಮಾತೆ ಅವ್ವ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಚಿತ್ರದುರ್ಗದ ಕೋಟೆಯನ್ನ ನುಸುಳಲು ಬಂದ ಹೈದರಾಲಿಯ ಸೈನಿಕರನ್ನ ಹಿಡಿದ ಒನಕೆಯಿಂದಲೇ ಸಂಹಾರ ಮಾಡಿದ ವೀರನಾರಿ ನಮ್ಮ ಓಬವ್ವ. ಆದರೆ ಪಾಪ, ಮೋಸವನ್ನೇ ತಮ್ಮ ಯುದ್ಧ ನೀತಿಯನ್ನಾಗಿಸಿ ಹೈದರಾಲಿಯ ಕಡೆಯವರು ಮೋಸದಿಂದಲೇ ಓಬವ್ವನನ್ನು ಇರಿದು ಕೊಂದರು. ಪಾಪ ಓಬವ್ವ ಕೋಟೆಯನ್ನ ರಕ್ಷಿಸಿ ತಾನು ವೀರಮರಣವನ್ನು ಹೊಂದಿದಳು. ಅಂತಹ ವೀರರಾಣಿಗೆ ನಮನಗಳು. ಗುರುಗಳೇ, ಓಬವ್ವನ ಅನೇಕ ಶಬ್ದ ನನ್ನ ಎದೆಯಲ್ಲಿ ಭತ್ತ ಕೊಟ್ಟಿದ್ದ ಹಾಗಿದೆ. ನನಗೆ ಮೆಣಸು ಕೊಟ್ಟಿದ್ದ ಹಾಗಿದೆ ಗುರುಗಳೇ. ನನಗೆ ಈಗ ನಿಮ್ಮಿಬ್ಬರ ತಲೆ ಕೊಟ್ಟಬೇಕು ಅನಿಸಿದೆ. ಅಯ್ಯೋ ಗುರುಗಳೇ, ಬೇಡ ಬೇಡ ಬೇಡ. ಗುರುಗಳೇ, ಯಾರೋ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಅವಳೇ ನಮ್ಮ ಕೆಳದಿಯ ಚೆನ್ನಮ್ಮ. ಮಂತ್ರಿಗಳೇ,
ಶಿವಾಜಿಯ ಮಗ ರಾಜರಾಮರು ನಮ್ಮ ಆಶ್ರಯ ಬಯಸಿ ಬಂದಿದ್ದಾರೆ. ರಕ್ಷಣೆ ಬಯಸಿ ಬಂದವರಿಗೆ ರಕ್ಷಣೆ ನೀಡುವುದು ಕನ್ನಡಿಗರ ಧರ್ಮ. ಆ ಔರಂಗಜೇಬನ ದಾಳಿಯನ್ನ ಎದುರಿಸೋಣ. ಯುದ್ಧಕ್ಕೆ ಸಿದ್ಧರಾಗಿ ಕೆಳದಿಯ ವೀರತ್ವವನ್ನ ತೋರಿಸೋಣ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಹೀಗೆ ರಾಜರಾಮರಿಗೆ ಆಶ್ರಯ ನೀಡಿದ ಈ ಕೆಳದಿಯ ರಾಣಿ ದಾಳಿಕೋರ ಔರಂಗಜೇಬನ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು. ಜಾಗ್ರದಂದದಿ ಅಬ್ಬರಿಸುತ್ತಲೇ ನಿಂತಳು ನಮ್ಮ ಚೆನ್ನಮ್ಮ. ಜಾಗ್ರದಂದದಿ ಅಬ್ಬರಿಸುತ್ತಲೇ ನಿಂತಳು ನಮ್ಮ ಚೆನ್ನಮ್ಮ. ಔರಂಗಜೇಬನ ಸೊಕ್ಕ ನಡಗಿಸಿದ ಕೆಳದಿ ನಮ್ಮಮ್ಮ. ಔರಂಗಜೇಬನ ಸೊಕ್ಕ ನಡಗಿಸಿದ ಕೆಳದಿ ನಮ್ಮಮ್ಮ. ರಾಜಾರಾಮರಿಗೆ ಆಶ್ರಯ ನೀಡಿದ ಕನ್ನಡದ ಹುಲಿಯು ಅವಳೇ ಕೆಳದಿಯ ಚೆನ್ನಮ್ಮ. ರಾಜಾರಾಮರಿಗೆ ಆಶ್ರಯ ನೀಡಿದ ಕನ್ನಡದ ಹುಲಿಯು ಅವಳೇ ಕೆಳದಿಯ ಚೆನ್ನಮ್ಮ. ಆಹಾ ಗುರುಗಳೇ, ಈಗಲೂ ಹುಲಿ ಕೂಗಿದ ಹಾಗೆ ಶಬ್ದ ಕಿವಿಯೊಳಗೆ. ಅದು ಬರೀ ಹುಲಿ ಅಲ್ಲ, ಕನ್ನಡದ ಹೆಣ್ಣು ಹುಲಿ. ಗುರುಗಳೇ ಗುರುಗಳೇ, ಹೆಣ್ಣು ಮಕ್ಕಳೆಲ್ಲ ಎಲ್ಲೋ ಒಟ್ಟಾಗಿ ಪ್ರಯಾಣ ಹೊರಟಿದ್ದಾರೆ. ಏಯ್ ಪೆದ್ದ, ಅದು ನಮ್ಮ ಬೆಳವಾಡಿ ಮಲ್ಲಮ್ಮ. ಅವರೆಲ್ಲ ಮಹಿಳಾ ಸೇನೆಯವರು. ಈಶ ಪ್ರಭುಗಳೇ, ಚಿಂತೆ ಬೇಡ. ಆ ಶಿವಾಜಿಯ ಸೈನಿಕರು ನಮ್ಮ ಹಸುಗಳನ್ನು ಕದ್ದಿರಬಹುದು, ಆದರೆ ಇದು ಈ ಕನ್ನಡ ನಾಡಿನ ಸಮಸ್ತ ಹಿಂದೂಗಳ ಅಪಮಾನದ ವಿಷಯ. ಕರುನಾಡಿನ ಮಹಿಳೆಯರು ಕೇವಲ ಹಾಲನ್ನು ಕರೆಯುವುದು ಮಾತ್ರವಲ್ಲ, ಕತ್ತಿ ಹಿಡಿದರೆ ಸಮರವನ್ನು ಮಾಡಬಲ್ಲರು ಎಂಬುದನ್ನು ತೋರಿಸುತ್ತೇವೆ. ನಮ್ಮ ಹಸುಗಳನ್ನು ನಾವು ಬಿಡಿಸಿಕೊಂಡು ಬರುತ್ತೇವೆ. ಜೈ ಗೋಮಾತೆ, ಜೈ ಭುವನೇಶ್ವರಿ. ತನ್ನ ಗೋವುಗಳ ಅಪಹರಿಸಿದ ಶಿವಾಜಿಯ ಮೇಲೆ ತನ್ನ ಮಹಿಳಾ ಸೇನೆಯ ಆರ್ಭಟವನ್ನು ತೋರಿಸಿದಳು. ಕತ್ತಿಯ ಹಿಡಿದಳು, ಸೇನೆ ಕಟ್ಟಿದಳು, ಹಿಂದೂ ಧರ್ಮಕ್ಕೆ ರಕ್ಷೆ ನೀಡಿದಳು. ಕತ್ತಿಯ ಹಿಡಿದಳು, ಸೇನೆ ಕಟ್ಟಿದಳು, ಹಿಂದೂ ಧರ್ಮಕ್ಕೆ ರಕ್ಷೆ ನೀಡಿದಳು. ಗೋವುಗಳನ್ನ ಬಿಡಿಸಿ ತಂದಳು ಹಿಂದೂ ಸಾಮ್ರಾಜ್ಞಿ. ಗೋವುಗಳನ್ನ ಬಿಡಿಸಿ ತಂದಳು ಹಿಂದೂ ಸಾಮ್ರಾಜ್ಞಿ. ನಮ್ಮ ಬೆಳವಾಡಿ ಮಲ್ಲಮ್ಮ ಇವಳೇ ಹಿಂದೂಗಳ ಅಮ್ಮ. ನಮ್ಮ ಬೆಳವಾಡಿ ಮಲ್ಲಮ್ಮ ಇವಳೇ ಹಿಂದೂಗಳ ಅಮ್ಮ. ಗುರುಗಳೇ, ನಮ್ಮ ಮಲ್ಲಮ್ಮ ಸೇನೆ ಕಟ್ಟಿದ್ರು ಅಂದಿದ್ರಲ್ಲ, ಅದು ಈಗಲೂ ಇದೆಯಾ? ನೋಡಪ್ಪ, ಬೆಳವಾಡಿ ಮಲ್ಲಮ್ಮ ಮಹಿಳಾ ಸೇನೆ ಕಟ್ಟಿ ಶಿವಾಜಿಯ ಸೇನೆಯನ್ನ ಹೊಡೆದೋಡಿಸಿದಳು. ನಮ್ಮ ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೇನೆ ಕಟ್ಟಿದ ಛಲಗಾತಿ ಮಲ್ಲಮ್ಮ. ಅವಳು ಅಂದು ಕಟ್ಟಿದ ಸೇನೆಯ ಪ್ರಭಾವವೇ ಇಂದು ಸೇನೆಯಲ್ಲಿ ನಮ್ಮ ಮಹಿಳಾ ಮಣಿಗಳು ಧೈರ್ಯದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಗುರುಗಳೇ, ಇಂದು ಗೋಗಳ್ಳರಿಗೆ ಬೆಳವಾಡಿ ಮಲ್ಲಮ್ಮನಂತವರು ಮತ್ತೆ ಬರಬೇಕು ಅಲ್ವೇ? ಏಯ್, ನೀವಿದ್ದೀರಲ್ಲ ನಿಷ್ಪ್ರಯೋಜಕರು. ಹೋಗಿ ಆ ಕೆಲಸವನ್ನಾದ್ರೂ ಮಾಡಿ, ಪುಣ್ಯ ಬರುತ್ತದೆ. ಗುರುಗಳೇ, ನೀವು ಬರ್ತೀರಾ ಪುಣ್ಯದ ಕೆಲಸಕ್ಕೆ? ಗುರುಗಳೇ ಗುರುಗಳೇ, ಒಂದು ಹುಲಿ ಬರ್ತಾ ಇದೆ. ಅವಳೇ ನಮ್ಮ ಚೆನ್ನಮ್ಮ. ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧುಗಳೇ? ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತ ಕಟ್ಟಿ ಬೆಳೆಸಿದ ನಾಡಲ್ಲ, ಇದು ಕನ್ನಡಿಗರ ಆಸ್ತಿ. ನಿಮಗೇಕೆ ಕೊಡಬೇಕು? ನೀವೇನು ಕಿತ್ತೂರನ್ನು ಕಟ್ಟಿ ಬೆಳೆಸಿದವರೇ? ವ್ಯಾಪಾರದ ನೆಪವಡ್ಡಿ ಬಂದ ನೆಲೆ ಇಲ್ಲದ ನಿಮಗೆ ಇರಲು ಆಶ್ರಯ ಕೊಟ್ಟವರು ನಾವು. ಜಾಗ ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ನಿಂತಿರುವ ನಾಡು ಈ ಕಿತ್ತೂರು. ನಿಮಗೇಕೆ ಕೊಡಬೇಕು ಕಪ್ಪ? ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರಾಣವನ್ನಾದರೂ ಕೊಟ್ಟೆವು, ಕಪ್ಪ ಕೊಡೆವು. ಜೈ ಉಚ್ಚಂಗಿ, ಜೈ ಭುವನೇಶ್ವರಿ. ಹೀಗೆ ಕಪ್ಪ ಕೊಡಲು ನಿರಾಕರಿಸಿದ ಕಿತ್ತೂರಿನ ಮೇಲೆ ತ್ಯಾಕರೆ ದಾಳಿ ಮಾಡಿದ. ಅವರ ದಾಳಿಯನ್ನ ನಮ್ಮ ಕಿತ್ತೂರ ಹುಲಿ ಎದುರಿಸಿದ ಬಗೆ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ, ಛಲ ತೊಟ್ಟು ನುಗ್ಗಿದಳು ಹಸಿದ ಹೆಬ್ಬುಲಿಯಂತೆ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ, ಛಲ ತೊಟ್ಟು ನುಗ್ಗಿದಳು ಹಸಿದ ಹೆಬ್ಬುಲಿಯಂತೆ. ಆಂಗ್ಲರ ಗುಂಡಿಗೆಯು ಸಿಡಿಯುವಂತೆ, ಬೆನ್ನಟ್ಟಿ ಬಡಿದಳು ರಣಚಂಡಿಯಂತೆ. ಆಂಗ್ಲರ ಗುಂಡಿಗೆಯು ಸಿಡಿಯುವಂತೆ, ಬೆನ್ನಟ್ಟಿ ಬಡಿದಳು ರಣಚಂಡಿಯಂತೆ. ತನ್ನ
ಕಾಳಗಕ್ಕೆ ಒಳಗಾಯಿತಿಂದು ಬೈಲ ಹೊಂಗಲ ಜೈಲಿನಲ್ಲೇ ಕೊನೆಯುಸಿರೆಳೆದಳು ಕಿತ್ತೂರು ಪರಕೀಯರ ವಶವಾಗಿ ಪರದೇಶಿಯಾಯ್ತು ಕಿತ್ತೂರು ಪರಕೀಯರ ವಶವಾಗಿ ಪರದೇಶಿಯಾಯ್ತು. ಹೌದು ಗುರುಗಳೇ, ಈ ಕತೆ ಕೇಳಿದ್ದ ನಮ್ಮ ಮನಸ್ಸು ಭಾರವಾಯಿತು. ಹೌದು ಶಿಷ್ಯರೇ, ಕಿತ್ತೂರಿನ ಚೆನ್ನಮ್ಮ, ಅಬ್ಬಕ್ಕ, ಓಬವ್ವ, ಕೆಳದಿಯ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಚೆನ್ನಭೈರಾದೇವಿ ಇವರೆಲ್ಲ ಕೇವಲ ಇತಿಹಾಸದ ಪುಟಗಳಲ್ಲ, ಇವರು ನಮ್ಮ ಸ್ವಾತಂತ್ರ್ಯದ ಅಡಿಪಾಯ ಹಾಕಿದ ಮಹಾನ್ ವೀರನಾರಿಯರು. ಗುರುಗಳೇ, ನಾವು ಶಾಲೆಯಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೇಳಿದ್ದೇವೆ. ಆದರೆ ಈ ವೀರ ಮಹಿಳೆಯರ ತ್ಯಾಗವು ಅಷ್ಟೇ ದೊಡ್ಡದಲ್ಲವೇ? ಖಂಡಿತ ಶಿಷ್ಯ, ಭಾರತ ಮಾತೆಯ ಸ್ವಾತಂತ್ರ್ಯದ ಹೋರಾಟ ಪುರುಷರೊಬ್ಬರ ಸಾಧನೆಯಲ್ಲ. ಅದರ ಹಿಂದೆ ಸಾವಿರಾರು ವೀರ ಮಹಿಳೆಯರ ತ್ಯಾಗ, ಬಲಿದಾನ, ಧೈರ್ಯ ಹಾಗೂ ದೇಶಪ್ರೇಮ ಅಡಗಿದೆ. ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯದ ಕತೆ ಎಂದರೆ ಅದು ಪುರುಷರೊಬ್ಬರ ಕತೆ ಮಾತ್ರವಲ್ಲ, ನಾರಿ ಶಕ್ತಿಯ ಕಥೆಯೂ ಹೌದಾ? ಹೌದು, ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮಹಿಳೆಯರು ಕೇವಲ ಮನೆಯ ದೀಪಗಳಾಗಿರಲಿಲ್ಲ, ಅವರು ದೇಶದ ಜ್ಯೋತಿಗಳಾಗಿದ್ದವರು, ಕತ್ತಿ ಹಿಡಿದವರು, ಸೇನೆ ಕಟ್ಟಿದವರು, ಶತ್ರುಗಳನ್ನು ಎದುರಿಸಿದವರು, ಪ್ರಾಣತ್ಯಾಗ ಮಾಡಿದವರು. ಅಂತಹ ಎಲ್ಲ ವೀರನಾರಿಯರಿಗೆ ನಮ್ಮ ನಮನಗಳು. ಬನ್ನಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಕೃತಜ್ಞತೆಯ ನಮನಗಳನ್ನು ಸಲ್ಲಿಸೋಣ. ಸ್ವಾತಂತ್ರ್ಯ ಬೆಳಗಿದ ವೀರ ನಾರಿಯರೇ, ಭವ್ಯ ಭಾರತದ ಅಮರ ತಾರೆಯರೇ, ತ್ಯಾಗ ಬಲಿದಾನದಲ್ಲಿ ಧೃತಿಗೆಡದೆ ನಡೆದವರೇ, ಧೈರ್ಯದ ಹೊನಲಾಗಿ ದೇಶ ಕಾಪಿಟ್ಟವರೇ, ಅಬ್ಬಕ್ಕ, ಓಬವ್ವ, ಮಲ್ಲಮ್ಮ, ಚೆನ್ನಮ್ಮ, ಭಾರತಾಂಬೆಗೆ ಕೀರ್ತಿ ಕಳಸವಿಟ್ಟವರೇ, ನಿಮ್ಮ ಹೆಜ್ಜೆಯ ಗುರುತು ನಮಗಿಂದು ಗಮ್ಯ, ನಿಮ್ಮ ಬಲಿದಾನಕ್ಕೆ ನಮ್ಮದಿದು ನಮ್ಯ. ಓ ವೀರ ಮಾತೆ, ಓ ಭಾರತಾಂಬೆ, ಓ ವೀರ ಮಾತೆ, ಓ ಭಾರತಾಂಬೆ, ಓ ಕನ್ನಡಾಂಬೆ, ನಿನಗಿದೋ ಶರಣು, ಓ ಕನ್ನಡಾಂಬೆ, ನಿನಗಿದೋ ಶರಣು, ಓ ಕನ್ನಡಾಂಬೆ, ನಿನಗಿದೋ ಶರಣು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಅನಂತ ಪ್ರಣಾಮಗಳು. ಅವರ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ. ವಂದೇ ಮಾತರಂ. ಜೈ ಹಿಂದ್. ಇಷ್ಟು ಹೊತ್ತು ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಮಕ್ಕಳು, ಪದ್ಮನಾಭನಗರ, ಬೆಂಗಳೂರು. ಶಾಲಾ ಶೈಕ್ಷಣಿಕ ನಿರ್ದೇಶಕಿ ಶ್ರೀಮತಿ ಲಕ್ಷ್ಮೀಮೂರ್ತಿ, ಶಾಲಾ ಪ್ರಾಂಶುಪಾಲರು ಶ್ರೀ ರಾಮನಾಥ್, ನಿರ್ದೇಶಕರು ವಾಸುದೇವ್ ಕೆಎಸ್, ಸಹ ನಿರ್ದೇಶಕಿಯರು ಅಶ್ವಿನಿ ಕೆಎಸ್, ರೇಷ್ಮಾ ಲೋಕೇಶ್, ಚಿತ್ರಾ ಸಿ. ಪಾತ್ರಗಳ ಪರಿಚಯ: ಹಾಡುಗಾರರು ಪ್ರಣವಿ ಭಟ್, ಮನನ್ಯಸ್ವಿ. ಗುರು ಸಂಕಲ್ಪ್ ಪ್ರಭು. ಶಿಷ್ಯ ಶ್ರೀಶಾ, ಚೆನ್ನಭೈರಾದೇವಿ, ಶಾರ್ವಿ, ರಾಣಿ ಅಬ್ಬಕ್ಕ, ಸೌಪರ್ಣಿ, ಕೆಳದಿಯ ಚೆನ್ನಮ್ಮ, ಸಾಯಿ ಶಾನ್ವಿ, ಬೆಳವಾಡಿ ಮಲ್ಲಮ್ಮ, ಅಧಿಶ್ರೀ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಪ್ರಣತಿರಾಜ್.